ಲಾಂಚ್ ವೇಳೆ ಕಣ್ಣೀರಾಕಿದ ನಟ ಸಿದ್ಧಾರ್ಥ್. ಅದೊಂದು ಕಾರಣಕ್ಕೆ ಗಳಗಳನ್ನೇ ಅತ್ತ ನಟ ಸಿದ್ಧಾರ್ಥ್. ವಿಡಿಯೋ ವೈರಲ್. ಹಾಗಾದ್ರೆ ಆಗಿದ್ದೇನು? 3BHK ಚಿತ್ರದಲ್ಲಿ ಸಿದ್ಧಾರ್ಥ್, ಶರತ್ ಕುಮಾರ್, ದೇವಯಾನಿ, ಯೋಗಿ ಬಾಬು, ಮಿತಾ ರಘುನಾಥ್, ಚೈತ್ರ ಮತ್ತು ಇತರರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಶ್ರೀ ಗಣೇಶ್ ನಿರ್ದೇಶನದ ಈ ಚಿತ್ರ ಜುಲೈ 4ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಲಿದೆ. ಚಿತ್ರದ ಸಮಾರಂಭ ಚೆನ್ನೈನಲ್ಲಿ ನಡೆಯಿತು. ಟ್ರೈಲರ್ ಕಾರ್ಯಕ್ರಮದಲ್ಲಿ ನಿರ್ದೇಶಕ ರಾಮ್, ಮಾರಿ ಸೆಲ್ವರಾಜ್, ರವಿ ಮೋಹನ್, ಅಭಿಷನ್ ಜೇವೇಂತ್, ವಿನೋದ್ ರಾಜ್, ರವಿಕುಮಾರ್ ಮತ್ತು ಮುತ್ತು ಕುಮಾರ್ ಮುಂತಾದ ಹಲವರು ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹೌದು, ಟ್ರೈಲರ್ ಕಾರ್ಯಕ್ರಮದಲ್ಲಿ ನಿರ್ದೇಶಕ ರಾಮ್, ಮಾರಿ ಸೆಲ್ವರಾಜ್, ರವಿ ಮೋಹನ್, ಅಭಿಷನ್ ಜೇವೇಂತ್, ವಿನೋದ್ ರಾಜ್, ರವಿಕುಮಾರ್ ಮತ್ತು ಮುತ್ತು ಕುಮಾರ್ ಮುಂತಾದ ಹಲವಾರು ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕರು ಕೂಡ ಭಾಗವಹಿಸಿದ ಸಂದರ್ಭದಲ್ಲಿ ನಟ ಸಿದ್ಧಾರ್ಥ್ ಕಣ್ಣೀರನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಇದು ನನ್ನ 40ನೇ ಚಿತ್ರ. ಇದು ನನ್ನ ಜೀವನದಲ್ಲಿ ಒಂದು ಪ್ರಮುಖ ಹೆಜ್ಜೆ. ನನ್ನ ಮೊದಲ ಚಿತ್ರಕ್ಕಾಗಿ ನನ್ನ ತಾಯಿ ಮತ್ತು ತಂದೆ ಶ್ರಮಿಸಿದ್ರು. ಈಗ ನನ್ನ 40ನೇ ಚಿತ್ರಕ್ಕಾಗಿ ನಿರ್ಮಾಪಕ ಅರುಣ್ ವಿಶ್ವ ಮತ್ತು ನಿರ್ದೇಶಕ ಶ್ರೀ ಗಣೇಶ್ ನನಗಾಗಿ ಹೊರೆಯನ್ನ ಹೊತ್ಕೊಂಡಿದ್ದಾರೆ. ಇಲ್ಲಿ ಅನೇಕ ಜನರು ನನ್ನ ಬಗ್ಗೆ ಪ್ರೀತಿಯಿಂದ ಮಾತಾಡಿದ್ದಾರೆ. ಇದು ನನಗೆ ತುಂಬಾ ಸಂತೋಷವನ್ನ ನೀಡ್ತಾ ಇದೆ ಅಂತ ಕಣ್ಣೀರನ್ನ ಇಟ್ಟಿದ್ದಾರೆ. ಒಳ್ಳೆಯ ಚಿತ್ರ ಮಾಡಿದ್ದೀವಿ ಅನ್ನುವ ತೃಪ್ತಿ ನಮಗಿದೆ. ನಾವು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಅಷ್ಟೇ ಸಾಕು ಅಂತ ಸಿದ್ಧಾರ್ಥ್ ಹೇಳ್ತಾರೆ. ಚಿತ್ರ ನೋಡಿದ ನಂತರ ಯಾರು ನಮ್ಮನ್ನ ಟೀಕಿಸ್ತಾರೆ ಅಥವಾ ಚಿತ್ರ ಓಡುತ್ತೆ ಇಲ್ವೋ ಅನ್ನೋದು ಚಿಂತಿಸೋದಕ್ಕಿಂತ ನಾವು ಒಳ್ಳೆಯ ಚಿತ್ರವನ್ನ ಮಾಡಿದ್ದೀವಿ ಅನ್ನುವ ತೃಪ್ತಿ ನಮಗಿದೆ. ಏನೇ ಆದರೂ ನಾವು ಒಳ್ಳೆಯ ಕೆಲಸವನ್ನ ಮಾಡಿದ್ದೀವಿ, ಹಾಗೆ ನೀಡಿದ್ದೀವಿ. ಆ ತೃಪ್ತಿ ಪ್ರೇಕ್ಷಕರನ್ನ ತಲುಪುತ್ತೆ ಅನ್ನುವ ವಿಶ್ವಾಸ ನನಗಿದೆ ಅಂತ ಸಿದ್ಧಾರ್ಥ್ ಭಾವನಾತ್ಮಕವಾಗಿ ಮಾತಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಿದ್ಧಾರ್ಥ್ ಭಾವುಕರಾಗಿ ವರ್ತಿಸಿದ್ದು ನೆಟ್ಟಿಗರ ಗಮನ ಸೆಳೆದಿದೆ. 3BHK ಟ್ರೈಲರ್ ಬಿಡುಗಡೆ ಸಮಾರಂಭದಲ್ಲಿ ನಟ ಸಿದ್ಧಾರ್ಥ್ ಮಾಡಿದ ಭಾಷಣದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ವೈರಲ್ ಆಗ್ತಾ ಇದೆ. ಪ್ರೇಕ್ಷಕರ ಕುತೂಹಲ ಹೆಚ್ಚಿಸಿದೆ ಟ್ರೈಲರ್. 3BHK ಟ್ರೈಲರ್ ಕುಟುಂಬ ಸಂಬಂಧಗಳು, ಹಠಾತ್ ತಿರುವುಗಳು ಮತ್ತು ಭಾವನಾತ್ಮಕ ತಿರುವುಗಳ ಮಿಶ್ರಣದಿಂದ ಹೆಚ್ಚಿನ ಗಮನ ಸೆಳೆಯಿತು. ಸಿದ್ಧಾರ್ಥ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಈ ಚಿತ್ರವು ಮಧ್ಯಮ ವರ್ಗದ ಕುಟುಂಬದ ಜೀವನದಲ್ಲಿ ನಡೆಯುವ ರೋಮಾಂಚಕಾರಿ ಘಟನೆಗಳು ಮತ್ತು ಅದರಿಂದ ಉಂಟಾಗುವ ಮಾನವ ಸಂಬಂಧಗಳ ಬಗ್ಗೆ ಇದೆ. ಈ ಚಿತ್ರ ಮತ್ತು ಪಾತ್ರ ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದದ್ದು. ಎಲ್ಲರೂ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ರು. ಇದಕ್ಕಿಂತ ಖುಷಿಯ ವಿಚಾರ ಮತ್ತೊಂದು ಎಲ್ಲಿದೆ ಅಂತ ಹೇಳಿದ್ರು. ಸದ್ಯ ಸಿದ್ಧಾರ್ಥ್ ಕಣ್ಣೀರು ಹಾಕಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನೋಡಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.